ಮುತ್ತಿನ ಗಂಡ, ದುರುಳ ದುಷ್ಟಾಪಿಗಳ ಗಂಡ ಕದನ ಪ್ರಚಂಡ, ಭದ್ರ ಕಾಳಿಯ ಗಂಡ ಶ್ರೀ ವೀರಭದ್ರ ಬಹುಪರ. ಶಿವ ಪಾರ್ವತಿಯರಿರುವರು ಕೈಲಾಸದಲ್ಲಿ ಕುಳಿತಿರುವ ಸಮಯದೊಳ್ ಓರ್ವ ಭೃಂಗೇಶ್ವರನು ಅಲ್ಲಿಗೆ ಬಂದು ಜಗದ್ರಕ್ಷಕನಾದ ಪರಶಿವ ಮೂರ್ತಿಗೆ ಏಕಕರದಲ್ಲಿ ನಮಸ್ಕಾರವನ್ನು ಮಾಡಲು ಇದನ್ನು ನೋಡಿದ ಜಗನ್ಮಾತೆಯಾದ ಪಾರ್ವತಾ ದೇವಿಯು ತನ್ನ ಪತಿಯಾದ ಶಂಕರನ ಹತ್ತಿರ, ಎಲೆ ಶಂಭುವೆ, ಎಲ್ಲಾ ದೇವಾನು ದೇವತೆಗಳು ಜೋಡು ಹಸ್ತದಿಂದ ನಮಸ್ಕರಿಸಿದರೆ ಈ ಭೃಂಗೇಶ್ವರನು ಏಕ ಹಸ್ತದಿಂದ ನಮಸ್ಕಾರವನ್ನು ಮಾಡಲು ಕಾರಣವೇನೆಂದು ಕೇಳಲು ಇದನ್ನು ಕೇಳಿದ ಜಗದ್ರಕ್ಷಕನಾದ ಪರಶಿವ ಮೂರ್ತಿಯು ಪಾರ್ವತಿಗೆ ಗರ್ವ ಬಂದಿರುವುದೆಂದು ತಿಳಿದು, ಎಲೆ ಈ ಜಗನ್ಮಾತೆಯಾದ ಪಾರ್ವತಾ ದೇವಿಯೇ, ಎಲ್ಲಾ ದೇವಾನು ದೇವತೆಗಳು ಜೋಡು ಹಸ್ತದಿಂದ ನಮಸ್ಕರಿಸಿದರೆ ನಮಗೀವರೆಗೂ ಸಲ್ಲುತ್ತದೆ. ಆದರೆ ಈ ಭೃಂಗೇಶ್ವರನು ಮಾಡಿದ ನಮಸ್ಕಾರ ಏನಗೊಬ್ಬನಿಗೆ ಅದು ನಿನಗಲ್ಲವೆಂದು ಹೇಳಲು ಇದರಿಂದ ಕೋಪಗೊಂಡ ಜಗನ್ಮಾತೆಯಾದ ಪಾರ್ವತಾ ದೇವಿಯು, ಎಲೆ ಭೃಂಗೇಶ್ವರನೇ, ನೀನು ತೊಟ್ಟಿರುವ ಬಟ್ಟೆ ನನ್ನದು, ನೀನು ಉಸಿರಾಡುವ ಗಾಳಿ ನನ್ನದು, ನೀನು ಓಡಾಡುವ ಭೂಮಿ ನನ್ನದು, ಇಷ್ಟು ತಿಳಿಯದೆ ನೀನು ನನಗೆ ನಮಸ್ಕಾರವನ್ನು ಮಾಡಲಿಲ್ಲವಾದ್ದರಿಂದ ನಿನಗೆ ಶಾಪವನ್ನು ಕೊಟ್ಟಿರುವೆನೆಂದು ಹೇಳಿ, ಅದೇನೆಂದರೆ, ಎಲೆ ಭೃಂಗೇಶ್ವರನೇ, ನೀನು ಕಾಲು ಪಾಲು ಪಕ್ಷಿಯಾಗಿ ಮುಕ್ಕಾಲು ಪಾಲು ನರನಾಕಾರವಾಗಿ ಕೇಚರ ಮಾರ್ಗದಲ್ಲಿ ಹಾರಾಡಲು ಶಾಪವನ್ನು ಕೊಡಲು ಜಗನ್ಮಾತೆಯಾದ ಪಾರ್ವತಾ ದೇವಿಯ ಶಾಪದಂತೆ ಆ ಭೃಂಗೇಶ್ವರನು ಶಾಪಗ್ರಸ್ತನಾಗಿ ಕಾಲು ಪಾಲು ಪಕ್ಷಿಯಾಗಿ ಮುಕ್ಕಾಲು ಪಾಲು ನರನಾಕಾರವಾಗಿ ಕೇಚರ ಮಾರ್ಗದಲ್ಲಿ ಹಾರಾಡುತ್ತಿರಲು ಇದನ್ನು ನೋಡಿದ ಜಗದ್ರಕ್ಷಕನಾದ ಪರಶಿವ ಮೂರ್ತಿಯು ಕೇಚರ ಮಾರ್ಗದಲ್ಲಿ ಹಾರಾಡುತ್ತಿರುವ ಭೃಂಗೇಶ್ವರನಿಗೆ ತನ್ನ ತ್ರಿಶೂಲವನ್ನು ತೆಗೆದು ಅವನಿಗೆ ವಾಹನವನ್ನಾಗಿ ಕಳಿಸಲು ಇದನ್ನು ನೋಡಿದ ಜಗನ್ಮಾತೆಯಾದ ಪಾರ್ವತಾ ದೇವಿಯು ಕೂಡಲೇ ತಾನುಟ್ಟಂತ ಮುಸುಕಿನ ಸೆರಗಿನಿಂದ ಬಿರ್ರನೆ ಬಿರುಗಾಳಿ ಎಂಬಿಡಲು ಜಗನ್ಮಾತೆಯಾದ ಪಾರ್ವತಾ ದೇವಿಯು ಬಿಟ್ಟ ಬಿರುಗಾಳಿಗೆ ಕೇಚರ ಮಾರ್ಗದಲ್ಲಿ ಹಾರಾಡುತ್ತಿರುವ ಭೃಂಗೇಶ್ವರನು ತಲ್ಲಣಗೊಳಿಸುತ್ತಿರಲು ಇದರಿಂದ ಕೋಪಗೊಂಡ ಜಗದ್ರಕ್ಷಕನಾದ ಪರಶಿವ ಮೂರ್ತಿಯು ತನ್ನ ಸತಿಯಾದ ಪಾರ್ವತಿಗೆ ಶಾಪವನ್ನು ಕೊಡಲು ಅದೇಂತೆಂದರೆ, ಎಲ್ಲ ಈ ಜಗನ್ಮಾತೆಯಾದ ಪಾರ್ವತಾ ದೇವಿಯೇ, ನೀನು ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರವೆಂಬ ಪಟ್ಟಣದಲ್ಲಿ ಗಳ್ಳರ ಮನತನದಲ್ಲಿ ಮಾಯಾಗಿ ಹುಟ್ಟೆಂದು ಶಾಪವನ್ನು ಕೊಡಲು ಪರಶಿವನ ಶಾಪದಂತೆ ಜಗನ್ಮಾತೆಯಾದ ಪಾರ್ವತಾ ದೇವಿ ಶಾಪಗ್ರಸ್ತನಾಗಿ ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರವೆಂಬ ಪಟ್ಟಣದಲ್ಲಿ ಡೊಳ್ಳರ ಮನತನದಲ್ಲಿ ಮಾಯಾಗಿ ಹುಟ್ಟಿದಳು. ಆಗ ನಮ್ಮ ಜಗದ್ರಕ್ಷಕನಾದ ಪರಶಿವ ಮೂರ್ತಿಯ ಕೇಚರ ಮಾರ್ಗದಲ್ಲಿ ಹಾರಾಡುತ್ತಿರುವ ಭೃಂಗೇಶ್ವರನನ್ನು ತನ್ನಲ್ಲಿಗೆ ಬರಮಾಡಿಕೊಂಡು, ಎಲೆ ಭೃಂಗೇಶ್ವರನೇ, ನೀನು ಉಜ್ಜಯಿನಿಗೆ ಹೋಗಿ ಮರಳ ಸಿದ್ಧನಾಗಿ ಹುಟ್ಟಿ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಭಸ್ಮ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಎಡಗೈಯಲ್ಲಿ ಜೋಳಿಗೆ ಬಲಗೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಜಂಗಮ ವೇಷಧಾರಿಯಾಗಿ ನನ್ನ ಹತ್ತಿರ ಬಾ ಎಂದು ಹೇಳಲು ಪರಶಿವನ ಅಪ್ಪಣೆಯಂತೆ ಆ ಭೃಂಗೇಶ್ವರನು ಉಜ್ಜಯಿನಿಗೆ ಹೋಗಿ ಮರಳ ಸಿದ್ಧನಾಗಿ ಹುಟ್ಟಿ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಭಸ್ಮ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಎಡಗೈಯಲ್ಲಿ ಜೋಳಿಗೆ ಬಲಗೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಜಂಗಮ ವೇಷಧಾರಿಯಾಗಿ ಜಗದ್ರಕ್ಷಕನಾದ ಪರಶಿವನ ಹತ್ತಿರ ಬಂದು ಪರಶಿವನ ಹತ್ತಿರ ಬಂದು, ಎಲೆ ಪರಶಿವ ಮೂರ್ತಿಯೇ, ನಾನಿನ್ನು ಏನು ಮಾಡಬೇಕೆಂದು ಕೇಳಲು ಆಗ ನಮ್ಮ ಜಗದ್ರಕ್ಷಕನಾದ ಪರಶಿವ ಮೂರ್ತಿಯು, ಎಲೆ ಜಂಗಮ ವೇಷಧಾರಿಯಾದ ಮರುಳ ಸಿದ್ಧರೇ, ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು, ಉತ್ತರಕ್ಕೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡವೆಂದು ಹೇಳಲು ಈ ಮಾತನ್ನು ಕೇಳಿದ ಜಂಗಮ ವೇಷಧಾರಿಯಾದ ಮರುಳ ಸಿದ್ಧನ, ಎಲೆ ಪರಶಿವ ಮೂರ್ತಿಯೇ, ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು,
ಉತ್ತರಕ್ಕೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡವೆಂದ ಕಾರಣವೇನೆಂದು ಕೇಳಲು ಆಗ ನಮ್ಮ ಜಗದ್ರಕ್ಷಕನಾದ ಪರಶಿವ ಮೂರ್ತಿಯು ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರವೆಂಬ ಪಟ್ಟಣದಲ್ಲಿ ಕೊಳ್ಳರ ಮನೆತನದಲ್ಲಿ ಓರ್ವ ಮಾಯ ಇರುವಳು. ಅವಳು ನಿಮ್ಮಂತ ಹೋದ ಜಂಗಮರಿಗೆಲ್ಲ ಮೂಗಿಗೆ ಕವಡೆಯಂ ಕಟ್ಟಿ ಸೊಂಟಕ್ಕೆ ಗೋಣಿ ಪಟ್ಟೆಯಂ ಧರಿಸಿ ಅವಳ ಶಿವ ಪೂಜೆಗೆ ಅಗ್ನಿಯಂ ತರಿಸಿಕೊಳ್ಳುವಳಂತೆ. ಅದಕ್ಕೋಸ್ಕರ ನೀನು ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ಹೋಗಬೇಡವೆಂದು ಹೇಳಲು ಈ ಮಾತನ್ನು ಕೇಳಿದ ಜಂಗಮ ವೇಷಧಾರಿಯಾದ ಮರುಳಸಿದ್ದನು ಹಠವಂತನಾಗಿ ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ನಡೆದನು. ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರವೆಂಬ ಪಟ್ಟಣಕ್ಕೆ ಬಂದನು. ಆ ಪಟ್ಟಣದ ಕೋಟೆಯ ಸುತ್ತಲೂ ಕೋಟಿ ರಾಕ್ಷಸರುಗಳ ಕಾವಲು, ಎಡಗಡೆ ಯಕನಾಥಿ ಯಲ್ಲಮ್ಮನ ಕಾವಲು, ಬಲಗಡೆ ಬನ್ನಿ ಮಹಾಕಾಳಿಯ ಕಾವಲು, ಎದುರಿಗೆ ಘಟ ಸರ್ಪಗಳ ಕಾವಲು. ಇಂತಿವುಗಳನ್ನು ದಾಟಿಕೊಂಡು ಚಮಲಕಾಸುರ, ಕರಡಕಾಸುರ, ವಜ್ರಕಾಸುರ, ದ್ರೋಣಕಾಸುರ, ತಾಳಕಾಸುರ ಇಂತಿ ರಾಕ್ಷಸರುಗಳನ್ನು ದಾಟಿಕೊಂಡು ಮಾಯೆಯ ದ್ವಾರ ಬಾಗಿಲಿನ ಬಳಿಗೆ ಬಂದು ಎಲ್ಲವೋ ಮಾಯೆ ಭಿಕ್ಷಾ 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 ಎಂದು ಅರ್ಪಡಿಸಲು ಮಾಯೆಯು ತನ್ನ ದ್ವಾರ ಬಾಗಿಲನ್ನು ತೆರೆಯಲಿಲ್ಲ. ಇದರಿಂದ ಕೋಪಗೊಂಡ ಜಂಗಮ ವೇಷಧಾರಿಯಾದ ಮರುಳಸಿದ್ದನ ಎಲ್ಲವೋ ಮಾಯೆ ನಿನ್ನ ಗಂಡನಿಗೆ ಭಿಕ್ಷಾ, ನಿನ್ನ ಮಿಂಡನಿಗೆ ಭಿಕ್ಷಾ, ನಿನ್ನ ಕೋಲ ಹಲನಿಗೆ ಭಿಕ್ಷಾ ಎಂದು ಅರ್ಪಡಿಸಲು ಆಗ ಪಟ್ಟೆ ಮಂಚದ ಮೇಲೆ ಮಲಗಿದ್ದ ಮಾಯೆಯ ತಟ್ಟನೆ ಎದ್ದು ಬಂದ ತನ್ನ ದ್ವಾರ ಬಾಗಿಲಂ ತೆರೆದು ನೋಡುವಲ್ಲೇ ಜಂಗಮ ವೇಷಧಾರಿಯು ನಿಂತಿರಲು ಆಗ ಆ ಮಾಯೆಯು ಹೇಳುತ್ತಾಳೆ, ಎಲ್ಲವೋ ಮಾಯೆ ಏನೆಂದು ಬೊಗಳಿದೆ, ಇನ್ನೊಂದು ಸಾರಿ ಬೊಗಳು ಎಂದು. ಆಗ ನಮ್ಮ ಜಂಗಮ ವೇಷಧಾರಿಯಾದ ಮರುಳಸಿದ್ದನ ಎಲ್ಲವೋ ಮಾಯೆ ನಿನ್ನ ಗಂಡನಿಗೆ ಭಿಕ್ಷಾ, ನಿನ್ನ ಮಿಂಡನಿಗೆ ಭಿಕ್ಷಾ, ನಿನ್ನ ಕೋಲ ಹಲನಿಗೆ ಭಿಕ್ಷಾ ಎಂದು ಅರ್ಪಡಿಸಲು ಆಗ ಆ ಮಾಯೆಯು ಒಳಗಡೆ ಹೋಗಿ ಕಾರ್ಕೋಟಕ ವಿಷವನ್ನು ತೆಗೆದು ಕಂಚಿನ ತಟ್ಟೆಯಲ್ಲಿ ಹಾಕಲು ಕರ್ರಗಾಗೆ ಹೋಯಿತು. ಅದೇ ಕಾರ್ಕೋಟಕ ವಿಷವನ್ನು ತೆಗೆದು ಬೆಳ್ಳಿಯ ತಟ್ಟೆಯಲ್ಲಿ ಹಾಕಲು ಬೆಳ್ಳಗಾಗೆ ಹೋಯಿತು. ಪುನಃ ಅದೇ ಕಾರ್ಕೋಟಕ ವಿಷವನ್ನು ತೆಗೆದು ಕಲ್ಲಿನ ತಟ್ಟೆಯಲ್ಲಿ ಹಾಕಿ ತಂದು ಜಂಗಮ ವೇಷಧಾರಿಯಾದ ಮರುಳಸಿದ್ದನ ಬಕ್ಕಸೆಗೆ ಸುರಿಯಲು ಆ ವಿಷವನ್ನು ಅವನು ಸುರ್ರನ ಸುರಪ್ಪನ ಮಾಡಲು ಆಗ ನಮ್ಮ ಜಂಗಮ ವೇಷಧಾರಿಯಾದ ಮರುಳಸಿದ್ದನ ಎಲ್ಲವೋ ಮಾಯೆ ನನಗೆ ಹಸಿವಾಗಿದೆ, ಹೊಟ್ಟೆ ತುಂಬಲಿಲ್ಲ, ತೃಪ್ತಿಯಾಗಲಿಲ್ಲ, ಇನ್ನಷ್ಟು ತಾ ಮತ್ತಷ್ಟು ತಾ ಎಂದು ಅರ್ಪಡಿಸಲು ಆಗ ಮಾಯೆಯು ತನ್ನ ದ್ವಾರ ಬಾಗಿಲನ್ನು ಭದ್ರಪಡಿಸಿಕೊಂಡು ಹೊಟ್ಟೆ ಮಂಚದ ಹೋಗಿ ಮಲಗಲ. ಇದರಿಂದ ಕೋಪಗೊಂಡ ಜಂಗಮ ವೇಷಧಾರಿಯಾದ ಮರುಳಸಿದ್ದನ ಎಲ್ಲವೋ ಮಾಯೆ ಎಂದು ಅರ್ಪಡಿಸುತ್ತ ಆ ದ್ವಾರ ಬಾಗಿಲಂ ತನ್ನ ಎಡಪಾಲಿಂದ ಒದ್ದು ಹೊಟ್ಟೆ ಮಂಚದ ಮೇಲೆ ಮಲಗಿದ್ದ ಮಾಯೆಯ ಮುಂಗೂದಲಂ ಹಿಡಿದೆಳೆದ ಅಲ್ಲೆಯೇ ಇದ್ದಂತ ಒಂದು ಆಯುಧಂ ತೆಗೆದುಕೊಂಡು ಆ ಮಾಯೆಯ ಶಿರಚ್ಛೇದನ ಮಾಡಿ ಅವಳ ಬುರುಡೆಯನ್ನೇ ಒಡೆದು 4 ದೀಪಗಳನ್ನಾಗಿ ಮಾಡಿ ಅವಳ ನರಗಳನ್ನು ಕಿತ್ತು ಆ 4 ದೀಪಗಳಿಗೂ ಬತ್ತಿಯನ್ನಾಗಿ ಮಾಡಿ ಅವಳ ರಕ್ತವನ್ನೇ ತೆಗೆದು ಆ 4 ದೀಪಗಳಿಗೂ ಎಣ್ಣೆಯನ್ನಾಗಿ ಮಾಡಿ ಅವಳ ಕೈ ಕಾಲುಗಳನ್ನು ಕತ್ತರಿಸಿ ಆ 4 ದೀಪಗಳಿಗೂ ದೀಪ ಸ್ತಂಭಗಳನ್ನಾಗಿ ಮಾಡಿ 4 ದಿಕ್ಕಿಗೂ 4 ದೀಪಗಳನ್ನು ಹಚ್ಚಿ ಇದು ಈ ಚಮಲಕಾಸುರನ ಕೊಂದು ಚಮಲವನ್ನಾಗಿ ಮಾಡಿಕೊಂಡು ದ್ರೋಣಕಾಸುರನ ಕೊಂದು ದ್ರೋಣನ್ನಾಗಿ ಮಾಡಿಕೊಂಡು ಕರಡಕಾಸುರನ ಕೊಂದು ಕರಡೆಯನ್ನಾಗಿ ಮಾಡಿಕೊಂಡು ತಾಳಕಾಸುರನ ಕೊಂದು ತಾಳವನ್ನಾಗಿ ಮಾಡಿಕೊಂಡು ವಜ್ರಕಾಸುರನ ಕೊಂದು ವಜ್ರವನ್ನಾಗಿ ಮಾಡಿಕೊಂಡು ನವಬತ್ತು ಭಜನ ಭಜಂತ್ರಿ ಕೀಲಲ ಓಲಗ ವಾದ್ಯ ತಮ್ಮಟಗಳಿಂದ ರಭಸವಾಗಿ ಬರುತ್ತಿದ್ದೇನೆ ನಮ್ಮ ಮರುಳಸಿದ್ದ ತೆರೆ ಕಾಳಿಂಗ ರುದ್ರ ಜಲದಂಕ ಮಲ್ಲ ವಿಪರೀತ ನಾಯಕ ಕೊಂಡೇರ ಗಂಡ ಹರಿಹರಿ ಆ ನವಬ್ರಹ್ಮರೋಳ್ ಮೇಲಾದ ದಕ್ಷ ಬ್ರಹ್ಮಣ ಶಿರ ಹರಿದು ಹರಿದ ತಲೆಗೆ ಕುಯಿ ತಲೆಯನ್ನಿಟ್ಟ ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮರಿಯೇ ಫಲ